ಜೂನ್ 2ರಿಂದ ಕಟಕ ಸೇರಿ ಕೆಲ ರಾಶಿಯವರ ಅದೃಷ್ಟವನ್ನು ಗುರುಗ್ರಹ ದ್ವಿಗುಣಗೊಳಿಸಲಿದ್ದಾನೆ, ಅಂದರೆ ಡಬಲ್ ಮಾಡಲಿದ್ದಾನೆ. ಜೂನ್ ನಂತರದ ಅವಧಿ ಯಾವ ರಾಶಿಯವರಿಗೆ ಶುಭ ಫಲ ನೀಡಲಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಜ್ಯೋತಿಷ್ಯದಲ್ಲಿ ಮೀನ ಮತ್ತು ಧನು ರಾಶಿಯ ಅಧಿಪತಿಯಾದಂತಹ ಗುರು ನವಗ್ರಹಗಳಲ್ಲಿ ಶುಭ ಗ್ರಹವಾಗಿದೆ. ಇದು ಕಾಲಕಾಲಕ್ಕೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ, ಅದು ಸಾಮಾನ್ಯ. ಅಂದಹಾಗೆ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗೋದಕ್ಕೆ ಸುಮಾರು 1 ವರ್ಷ ಸಮಯ ತೆಗೆದುಕೊಳ್ತಾನೆ. 14 ಮೇ 2025ರಂದು ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡಿದ್ದ. ಇದೀಗ ಜೂನ್ 2ನೇ ತಾರೀಕು 2026ರಂದು ಕಟಕ ರಾಶಿಗೆ ಸ್ಥಾನ ಬದಲಾಯಿಸ್ತಾನೆ. ಗುರು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾನೆ. ಹೀಗಾಗಿ ಜಾತಕದಲ್ಲಿ ಗುರು ಬಲವಾಗಿದ್ದರೆ ಅಂಥವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸಿಗುತ್ತೆ, ಆರ್ಥಿಕ ಯಶಸ್ಸು ಸಿಗುತ್ತೆ, ಉನ್ನತ ಶಿಕ್ಷಣ, ಕಾನೂನು ವಿಷಯದಲ್ಲಿ ಜಯ ಸಿಗುತ್ತೆ. ಹಾಗಾದರೆ ಜೂನ್ 2ರಿಂದ ಯಾವ ರಾಶಿಯವರ ಮೇಲೆ ಗುರುವಿನ ಅನುಗ್ರಹ ಇರುತ್ತೆ ಅನ್ನೋದನ್ನು ನೋಡೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೊದಲಿಗೆ ಮೇಷರಾಶಿಯ 4ನೇ ಮನೆಯಲ್ಲಿ ಗುರುಗ್ರಹ ಸಾಕ್ತಾನೆ. ಈ ಮನೆಯಲ್ಲಿ ಗುರು ಸಂಚಾರ ವಸ್ತುಗಳ ಖರೀದಿಗೆ ಅವಕಾಶವನ್ನು ತಂದುಕೊಡುತ್ತೆ. ವೈವಾಹಿಕ ಹಾಗೂ ಕುಟುಂಬ ಜೀವನದಲ್ಲಿ ಸಂತೋಷ, ನೆಮ್ಮದಿ ನೆಲೆಸುತ್ತೆ. ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸ್ತೀರಿ. ಮನೆ, ವಾಹನ ಮತ್ತು ಚಿನ್ನಾಭರಣ ಮತ್ತು ದುಬಾರಿ ವಸ್ತುಗಳ ಖರೀದಿಗೆ ಗುರು ಸಹಕಾರವನ್ನು ಕೊಡ್ತಾನೆ. ಇದಲ್ಲದೆ ಈ ಮೇಷರಾಶಿಯ ಪ್ರೇಮಿಗಳಿಗೆ ಇದು ಉತ್ತಮ ಸಮಯ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಬಲಗೊಳ್ಳುತ್ತೆ. ಕುಟುಂಬದಲ್ಲಿ ಪರಸ್ಪರ ತಿಳುವಳಿಕೆ ಇರುತ್ತೆ. ಹೊಸ ಯೋಚನೆಗಳಿಗೆ ಮನ್ನಣೆ ಸಿಗುತ್ತೆ. ಸ್ವಂತ ಹುದ್ದೆಯಿಂದ ಅನೇಕ ಆದಾಯದ ಮೂಲಗಳು ತೆರೆದುಕೊಳ್ತವೆ. ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ. ಹಾಗೆ ಉದ್ಯೋಗ ನಿರೀಕ್ಷೆಯಲ್ಲಿರುವಂಥವರಿಗೆ ಗುರುವಿನ ಕೃಪೆಯಿಂದ ಬೇಡಿದ ಹುದ್ದೆ ಸಿಗುತ್ತೆ. ಆರೋಗ್ಯ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಕೂಡ ಚಿಕಿತ್ಸೆ ಮೂಲಕ ನಿಮಗೆ ಅದು ವಾಸಿಯಾಗುವಂಥದ್ದು. ನಿಮ್ಮೆಲ್ಲ ಶ್ರಮದ ಫಲವನ್ನು ನೀವಿದೀಗ ಪಡೆದುಕೊಳ್ತೀರಿ. ಇನ್ನು ಕಟಕ ರಾಶಿಯವರಿಗೆ ಜೂನ್ ಆರಂಭದ ತಿಂಗಳು ಅದೃಷ್ಟ ಕುಲಾಯಿಸಲಿದೆ. ಯಾಕಂದರೆ ಕಟಕ ರಾಶಿಯ ಲಗ್ನ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. ಇದು ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸುತ್ತೆ. ಅಲ್ಲದೆ ಧರ್ಮನಿಷ್ಠೆ, ಬುದ್ಧಿವಂತಿಕೆ, ಅದೃಷ್ಟವನ್ನು ಕೂಡ ಹೆಚ್ಚಿಸುತ್ತೆ. ಗುರುವಿನ ಈ ಸಂಚಾರ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಡಬಲ್ ಮಾಡುತ್ತೆ ಮತ್ತು ಇದು ನಿಮ್ಮ ಜೀವನದಲ್ಲಿ ತ್ವರಿತ ಬದಲಾವಣೆಯನ್ನು ತರುತ್ತೆ. ನಿಧಾನಗೊಂಡಂಥ ಕೆಲಸಗಳು ವೇಗ ಪಡೆದುಕೊಳ್ತವೆ. ಕೆಲಸದಲ್ಲಿ ಇದ್ದಂಥ ಅಡೆತಡೆಗಳು ಎಲ್ಲ ದೂರವಾಗುತ್ತೆ. ಒಂದು ಒಳ್ಳೆಯ ಸಮಯ ನಿಮಗೆ ಬರುತ್ತೆ. ಮತ್ತು ಜೊತೆಗೆ ಈ ಕಟಕ ರಾಶಿಯ ಪ್ರೇಮಿಗಳಿದ್ದರೆ ಪ್ರೀತಿ ಬಲಗೊಳ್ಳುತ್ತೆ. ಅಲ್ಲದೆ ಯಾವುದೇ ಸಮಸ್ಯೆಗಳಿಲ್ಲದೆ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ನಿಮಗೆ ಸಹಾಯವಾಗುತ್ತೆ. ಈ ಸಂಚಾರದಿಂದಾಗಿ ನೀವು ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ಕಂಡುಕೊಳ್ತೀರಿ. ಇದರೊಂದಿಗೆ ವೈವಾಹಿಕ ಜೀವನ ಶಾಂತಿ ಹಾಗೂ ಸಂತೋಷದಿಂದ ಕೂಡಿರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀತೀರಿ. ಇನ್ನು ಮೀನ ಗುರುವಿನ ಸ್ವಂತ ರಾಶಿಯಾಗಿದೆ. ಈ ರಾಶಿಯ 5ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂಥದ್ದು. ಈ ಸ್ಥಾನದಲ್ಲಿ ಸಂಚಾರ ಮಾಡುವ ಗುರು ನಿಮಗೆ ಉನ್ನತ ಶಿಕ್ಷಣವನ್ನು ಕೊಡ್ತಾನೆ. ಮತ್ತು ಅಂದರೆ ಮೀನ ರಾಶಿಯ ಸ್ಟೂಡೆಂಟ್ಸ್ಗೆ ಅಥವಾ ಯಾರು ಶಿಕ್ಷಣ ಕ್ಷೇತ್ರದಲ್ಲಿರುವಂಥವರಿಗೆ ಬಹಳ ಒಳ್ಳೆಯದಾಗತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂಥದ್ದು. ಹಾಗೆ ಕೆಲಸದಲ್ಲಿ ಆಸಕ್ತಿ ತ್ರಿಬಲ್ ಆಗುತ್ತೆ, ಡಬಲ್ ಅಲ್ಲ ತ್ರಿಬಲ್ ಆಗುತ್ತೆ. ಕೆಲಸದಲ್ಲಿ ನಿರ್ಲಕ್ಷ್ಯ ದೂರವಾಗುತ್ತೆ. ಅಲ್ಲದೆ ಮಕ್ಕಳ ನಿರೀಕ್ಷೆಯಲ್ಲಿರುವಂಥ ನವಜೋಡಿಗಳಿದ್ದರೆ ನೋಡಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಮತ್ತು ಗುರುವಿನ ಸಂಚಾರ ಅನೇಕ ಪ್ರಯೋಜನಗಳನ್ನು ನಿಮಗೆ ಕೊಡುತ್ತೆ. ವ್ಯವಹಾರ ಉದ್ಯಮಿಗಳಿಗೆ ಅದ್ಭುತ ಬೆಳವಣಿಗೆಯನ್ನು ತರುವ ನಿರೀಕ್ಷೆ ಇದೆ. ಜೊತೆಗೆ ಇದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ತರುತ್ತೆ. ಅಲ್ಲದೆ ವೈಯಕ್ತಿಕ ಜೀವನದಲ್ಲೂ ಉತ್ತಮ ಸುಧಾರಣೆ ಕಂಡುಬರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ಜೀವನದಲ್ಲಿ ಐಷಾರಾಮಿ ಜೀವನವನ್ನು ಕಾಣ್ತೀರಿ. ಹೊಸ ವ್ಯವಹಾರ ಉದ್ಯಮಗಳನ್ನು ಪ್ರಾರಂಭಿಸೋದಕ್ಕೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದಕ್ಕೆ ಸರಿಯಾದ ಸಮಯ. ನೀವು ಲಭ್ಯವಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು 2026ನೇ ಜೂನಿಂದ ಈ ವರ್ಷ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯ 9ನೇ ಮನೆಯಲ್ಲಿ ಗುರುಗ್ರಹ ಸ್ಥಾನ ಬದಲಾಯಿಸ್ತಾನೆ. ಇದು ಅದೃಷ್ಟದ ಮನೆಯಾಗಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದಾನ ಧರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚಾಗಿ ತೊಡಗಿಸ್ಕೊಳ್ತೀರಿ. ವೃತ್ತಿಪರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಇದು ತರುತ್ತೆ. ನಿಮ್ಮ ಎಲ್ಲ ಪ್ರಯತ್ನಗಳು ಈಗ ಯಶಸ್ಸನ್ನು ಕೊಡ್ತವೆ. ಗುರುವಿನಿಂದಾಗಿ ನೀವು ಜೀವನದಲ್ಲಿ ಸಂತೋಷ, ಶಾಂತಿಯನ್ನು ಕಂಡುಕೊಳ್ತೀರಿ. ಇದಲ್ಲದೆ ವೃತ್ತಿ ಜೀವನದಲ್ಲಿ ಅನೇಕ ಉತ್ತಮ ಅವಕಾಶಗಳು ನಿಮಗೆ ಬರ್ತವೆ, ಬದಲಾವಣೆಗಳು ಬರ್ತವೆ. ಉದ್ಯಮಿಗಳಿಗೆ ಇದು ಒಳ್ಳೆ
ಟೈಮು. ಹೊಸ ಒಪ್ಪಂದಗಳ ಮೂಲಕ ದೊಡ್ಡ ಲಾಭ ಗಳಿಸಬಹುದು. ಇಲ್ಲಿವರೆಗೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು ದೂರವಾಗ್ತವೆ. ಜುಲೈ ನಂತರ ಎಲ್ಲ ಸಂಪೂರ್ಣ ಗುಣ ಆಗಿಬಿಡುತ್ತೆ. ಈ ಅವಧಿಯಲ್ಲಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಕಂಡು ಬರುತ್ತೆ. ಅಲ್ಲದೆ ನಿಮ್ಮ ಕಠಿಣ ಪರಿಶ್ರಮ ದುಪ್ಪಟ್ಟು ಪ್ರತಿಫಲವನ್ನು ಕೊಡುತ್ತೆ. ಮದುವೆ ಆಗೋದಕ್ಕೆ ಯೋಚಿಸ್ತಾ ಇರುವಂಥವರಿಗೆ ಜೂನ್ ತಿಂಗಳು ತುಂಬ ಅನುಕೂಲಕರವಾಗಿದೆ. ಇನ್ನು ತುಲಾರಾಶಿಯವರಿಗೆ ಜೂನ್ ತಿಂಗಳಿನಿಂದ ಸಕಲ ಸೌಕರ್ಯಗಳನ್ನು ಗುರುದೇವ ನೀಡ್ತಾನೆ. ತುಲಾರಾಶಿ 10ನೇ ಮನೆಯಲ್ಲಿ ಗುರುಗ್ರಹ ಸಾಕ್ತಾನೆ. ಇದರಿಂದಾಗಿ ವೃತ್ತಿ ಜೀವನದಲ್ಲಿ ಉನ್ನತಿ, ಅಧಿಕಾರ, ಯಶಸ್ಸು ಪ್ರಾಪ್ತಿಯಾಗುತ್ತೆ. ನೀವು ನಿಮಗಾಗಿ ಹೊಸ ಉದ್ಯೋಗವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ತಮ್ಮ ಪ್ರಸ್ತುತ ಉದ್ಯೋಗವನ್ನು ಬದಲಾಯಿಸೋದಕ್ಕೂ ಕೂಡ ಯೋಚಿಸಬಹುದು. ನೀವು ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಸಹಾಯ ಮತ್ತು ಬೆಂಬಲವನ್ನು ಪಡಿತೀರಿ. ಇದರಿಂದಾಗಿ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದಲ್ಲದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಪ್ರಗತಿ ಕಂಡು ಬರುತ್ತೆ. ಆ ಥರದ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಬಹಳ ಜಾಗೃತೆ ವಹಿಸ್ಕೋಬೇಕು. ನಿಧಾನವಾಗಿ, ಅಂದರೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸಾಧ್ಯವಾಗುತ್ತೆ. ಗುರುಗ್ರಹದಿಂದ ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಅದೃಷ್ಟ ನಿಮ್ಮ ಪರವಾಗಿರೋದರಿಂದ ಈ ಸಮಯದಲ್ಲಿ ಯಾರ ಕುತಂತ್ರಗಳು ಕೂಡ ನಡೆಯೋದಿಲ್ಲ. ಆರೋಗ್ಯ ವೃದ್ಧಿಯಾಗುತ್ತೆ. ರಾಜಕೀಯದಲ್ಲಿ ಇರುವಂಥವರಿಗೆ ತುಂಬ ಒಳ್ಳೆಯ ಸಮಯ ಈಗ ಬರ್ತಾ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.